ಕೆಲವು ವರ್ಷಗಳ ಹಿಂದೆ ಬಹಳಷ್ಟು ಬೇಡಿಕೆಯಲ್ಲಿದ್ದ MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ಗೆ ಬೇಡಿಕೆ ತೀರಾ ಕುಸಿದಿದೆ. ಸದ್ಯ ಈ ರೀತಿಯ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಪ್ರವೇಶ ಪರೀಕ್ಷೆ PGCET 2024ರ 3 ಸುತ್ತಿನ ಕೌನ್ಸಿಲಿಂಗ್ ನಂತರವೂ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಮಹಾವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶಕ್ಕೆ ಇದ್ದ 21,194 ಸೀಟುಗಳಲ್ಲಿ 8,742 ಸೀಟುಗಳು ಬಾಕಿ ಉಳಿದಿದೆ. MBAಗೆ ಸದ್ಯ ಕೇವಲ 12,552 ಸೀಟುಗಳು ಮಾತ್ರ ಭರ್ತಿಯಾಗಿವೆ. 41% ಸೀಟುಗಳಿಗೆ ವಿದ್ಯಾರ್ಥಿಗಳೇ ಇಲ್ಲದಂತಾಗಿದೆ. ಸರ್ಕಾರಿ ಮಹಾವಿಶ್ವವಿದ್ಯಾಲಯಗಳಲ್ಲಿ ಇದ್ದ 2,588 ಸೀಟುಗಳ ಪೈಕಿ 2,019 ಸೀಟುಗಳು ಭರ್ತಿಯಾಗಿದ್ದು 569 ಸೀಟುಗಳು ಖಾಲಿ ಇದೆ. ಇನ್ನು ಖಾಸಗಿ ಮಹಾವಿಶ್ವವಿದ್ಯಾಲಯಗಳಲ್ಲೂ ಕೂಡ 8,000ಕ್ಕೂ ಹೆಚ್ಚಿನ ಸೀಟುಗಳು ಖಾಲಿ ಇದೆ. PGCET ಮಾತ್ರ ಅಲ್ಲದೆ ಖಾಸಗಿ ಮಹಾವಿಶ್ವವಿದ್ಯಾಲಯಗಳಲ್ಲಿ ಆಡಳಿತ ಮಂಡಳಿ ಕೋಟಾದ MBA ಸೀಟುಗಳು ಕೂಡ ಭರ್ತಿಯಾಗಿಲ್ಲ. ಇದರಿಂದಾಗಿ ಖಾಸಗಿ ಸಂಸ್ಥೆಗಳು ತಮ್ಮ ಕೋಟಾದ ಸೀಟುಗಳನ್ನ ಕೂಡ PGCET ಮೂಲಕವೇ ಭರ್ತಿ ಮಾಡಿಕೊಡುವಂತೆ ಕರ್ನಾಟಕ ಪ್ರಾಧಿಕಾರ ಹೇಳಿಕೊಂಡಿದೆ. ಇನ್ನು MBAಗೆ ಬೇಡಿಕೆ ಹೆಚ್ಚಿದೆ ಅನ್ನೋದಕ್ಕಾಗಿ ಅದೇ ಅಂದಾಜಿನ ಮೇಲೆ ಈ ವರ್ಷದಲ್ಲಿ ಅನೇಕ ಖಾಸಗಿ ಸಂಸ್ಥೆಗಳು ಬೇಕಾಬಿಟ್ಟಿಯಾಗಿ MBA ಸೀಟುಗಳನ್ನ ಹಂಚಿಬಿಟ್ಟಿವೆ. ಆದ್ರೆ ವಿದ್ಯಾರ್ಥಿಗಳಿಂದ ಅದೇ ಪ್ರಮಾಣದ ಬೇಡಿಕೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆ ಆಗದೇ ಇರೋದ್ರಿಂದ ಈ ಬಾರಿ ಅನೇಕ ಸೀಟುಗಳು ಖಾಲಿ ಉಳಿಯೋಕೆ ಕಾರಣ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.